ಫಿಫಾ ವಿಶ್ವಕಪ್ನಲ್ಲಿ ಇಂದು ಮತ್ತೊಂದು ಹೈವೋಲ್ಟೇಜ್ ಕ್ವಾರ್ಟರ್ ಫೈನಲ್ ಕದನಕ್ಕೆ ವೇದಿಕೆ ಸಜ್ಜಾಗಿದೆ. ಮಾಜಿ ಚಾಂಪಿಯನ್ ಸ್ಪೇನ್ ಮತ್ತು ಬಲಿಷ್ಠ ಬೆಲ್ಜಿಯಂ ತಂಡಗಳು ಸೆಮಿಫೈನಲ್ ಟಿಕೆಟ್ಗಾಗಿ ಮುಖಾಮುಖಿಯಾಗ್ತಾ ಇದ್ದಾವೆ. ಅಜೇಯ ದಾಖಲೆ, ಮತ್ತೊಂದು ಕಡೆ ಸರಣಿ ಮತ್ತು ಸ್ಟಾರ್ ಆಟಗಾರರ ಮಿಂಚಿನ ಆಟದ ನಡುವೆ ಗೆಲುವಿನ ನಗೆ ಯಾರ ಪಾಲಾಗಲಿಕ್ಕಿದೆ ಅನ್ನುವಂತಹ ಕುತೂಹಲಗಳು ಕೂಡ ಇಲ್ಲಿ ಹೆಚ್ಚಾಗಿ ಕಾಣಸಿಗ್ತಾ ಇದೆ. 2010ರ ವಿಶ್ವ ಚಾಂಪಿಯನ್ ಸ್ಪೇನ್ ಈ ವಿಶ್ವಕಪ್ನಲ್ಲಿ ಇದುವರೆಗೆ ಅಜೇಯವಾಗಿ ಉಳಿದಿದ್ದು ಎದುರಾಳಿಗಳಿಗೆ ಒಂದೇ ಒಂದು ಗೋಲ್ ಕೂಡ ಬಿಟ್ಕೊಟ್ಟಿಲ್ಲ. ಗುಂಪು ಹಂತದಿಂದಲೇ ಅಮೋಘ ಪ್ರದರ್ಶನ ನೀಡಿರುವಂತಹ ಸ್ಪೇನ್ ಆಸ್ಟ್ರೇಲಿಯಾ ವಿರುದ್ಧ 3.0 ಹಾಗೂ ಪೋರ್ಚುಗಲ್ ವಿರುದ್ಧ 1.0 ಅಂತರದಲ್ಲಿ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತಂಡದ ಸ್ಟಾರ್ ಆಟಗಾರ ಮೈಕೆಲ್ 4 ಗೋಲುಗಳೊಂದಿಗೆ ಮಿಂಚ್ತಾ ಇದ್ರೆ, ಗೋಲ್ ಕೀಪರ್ ಉನಾಯ್ ಸೈಮನ್ ಸತತ 6 ಪಂದ್ಯಗಳಲ್ಲಿ ಕ್ಲೀನ್ ಶೀಟ್ ಮಾಡಿದ್ದಾರೆ. ಹಾಗಾಗಿ 609 ನಿಮಿಷಗಳ ಕಾಲ ಗೋಲನ್ನ ಬಿಟ್ಟು ಕೊಡದ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ.